ನಮಸ್ಕಾರ. ಕುಮಾರವ್ಯಾಸ ಭಾರತದ ಕಾವ್ಯ ಸ್ವಾರಸ್ಯದ ಇನ್ನೊಂದು ಕಂತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಇನ್ನು ಕೆಲವು ಕುಮಾರವ್ಯಾಸನ ಪದ್ಯಗಳನ್ನು ನೋಡೋಣ. ಕುಮಾರವ್ಯಾಸ ಭಾರತವನ್ನು ನಾವು ಒಂದು ಮಹಾಕಾವ್ಯ ಅಂತ ಕರಿತೇವೆ. ಇದು ಮಹಾಕಾವ್ಯ ಏಕೆ ಅಂದರೆ ಇದು ಗಾತ್ರದಲ್ಲಷ್ಟೇ ಅಲ್ಲ, ಅದರ ಗುಣಗಳಲ್ಲಿಯೂ ಲಕ್ಷಣಗಳಲ್ಲಿಯೂ ಅದು ಮಹಾಕಾವ್ಯ. ಮಹಾಕಾವ್ಯಗಳ ಲಕ್ಷಣಗಳಲ್ಲಿ ಹಲವಾರು ಲಕ್ಷಣಗಳಿವೆ. ಒಂದು ಪುರುಷಾರ್ಥ ಪ್ರತಿಪಾದನೆಯನ್ನು ಮಾಡಬೇಕು, ಪುರಾಣ ಇತಿಹಾಸ ಕಾವ್ಯಗಳಿಂದ ಕಥೆಯನ್ನು ತಗೊಂಡಿರಬೇಕು. ಅಷ್ಟೇ ಅಲ್ಲದೆ ಅಷ್ಟಾದಶ ವರ್ಣನೆಗಳು ಅಂತ ಒಂದಿದೆ. ಏನು ಅಂತಂದರೆ ಪುರಗಳು, ಸಮುದ್ರ, ಪರ್ವತ, ಸೂರ್ಯ, ಚಂದ್ರ, ಶೃಂಗಾರ, ವಿಪ್ರಲಂಬ, ಯುದ್ಧ, ಹೀಗೆ ಹಲವಾರು ವರ್ಣನೆಗಳನ್ನು ಒಡಗೂಡಿರಬೇಕು ಅಂತ ಲಾಕ್ಷಣಿಕರು ಹೇಳ್ತಾರೆ. ಅದರಲ್ಲಿ ಕುಮಾರವ್ಯಾಸ ಭಾರತದ ಕೆಲವು ಸೂರ್ಯೋದಯದ ಪದ್ಯಗಳನ್ನು ಇವತ್ತು ಆಲಿಸೋಣ. ಮೊದಲಿಗೆ 2 ಪದ್ಯಗಳನ್ನು ನೋಡೋಣ. ಮೊದಲ ಪದ್ಯದಲ್ಲಿ ಕುಮಾರವ್ಯಾಸ ಸೂರ್ಯೋದಯದ ವರ್ಣನೆಯನ್ನು ಮಾಡ್ತಾನೆ. ಅದರ ಮುಂದಿನ ಪದ್ಯದಲ್ಲಿ ಆ ಸೂರ್ಯೋದಯದಿಂದಾದ ಪರಿಣಾಮಗಳನ್ನು ಹೇಳ್ತಾನೆ. ಬಹಳ ಸುಂದರವಾದ ಪದ್ಯಗಳು, ವಿರಾಟ ಪರ್ವದಿಂದ. ಕೇಳೋಣ ಬನ್ನಿ. 7 ಕುದುರೆಯ ಖುರಪುಟದ ಕೆಂದೂಳಿಯೋ. 7 ಕುದುರೆಯ ಖುರಪುಟದ ಕೆಂಧೂಳಿಯೋ, 7 ಕುದುರೆಯ ಖುರಪುಟದ ಕೆಂಧೂಳಿಯೋ, ಕುಂತಿ ಕುಮಾರಕರ ಏಳಿಗೆಯತ ನಿರಾಗರ ಸವುಬ್ಬರಿಸಿ ಪಸರಿಸಿದೋ, ಕುಂತಿ ಕುಮಾರಕರ ಏಳಿಗೆಯತ ನಿರಾಗರಸವು ಉಬ್ಬರಿಸಿ ಪಸರಿಸಿದೋ, ಹೇಳಲೇನು ಮಹೇಂದ್ರ ವರದಿಕ್ಪಾಲಕಿಯ ಬೈತಲೆಯ ಕುಂಕುಮ ಜಾಲವೋ, ಮಹೇಂದ್ರ ವರದಿಕ್ಪಾಲಕಿಯ ಬೈತಲೆಯ ಕುಂಕುಮ ಜಾಲವೋ, ಹೇಳೆನಲು ದಿನಪನ ಚೂಣಿರಂಜಿಸಿತು, ಸರಸಿಜದ ಪರಿಮಳಕ್ಕೆ ತುಂಬಿಯ ಬರವ ಕೊಟ್ಟನು, ಚಂದ್ರಕಾಂತಕ್ಕೆ ಬೆರಗನಿತ್ತನು, ಜಕ್ಕವಕ್ಕಿಯ ಸೆರೆಯ ಬಿಡಿಸಿದನು, ಕೆರಳಿ ನೈದಿಲೆ ಸಿರಿಯ ಸೂರೆಯ ತರಿಸಿದನು, ಕೆರಳಿ ನೈದಿಲೆ ಸಿರಿಯ ಸೂರೆಯ ತರಿಸಿದನು, ರಿಪುರಾಯ ರಾಜ್ಯವನೊರಸಿದನು, ರಿಪುರಾಯ ರಾಜ್ಯವನೊರಸಿದನು, ರವಿಮೂಡಣಾದ್ರಿಯೊಳು ಇತ್ತನೋ ಲಗವ, ಈ ಕಾವ್ಯ ಭಾಗದಲ್ಲಿ ವಿರಾಟ ಪರ್ವದ ಕೊನೆಗೆ ಬಂದಿದ್ದೇವೆ. ಪಾಂಡವರ ಅಜ್ಞಾತವಾಸ ಮುಗಿದಿದೆ. ಗೋಗ್ರಹಣದ ಸಮಯದಲ್ಲಿ ಉತ್ತರ ಕುಮಾರನ ಪೌರುಷವನ್ನು ನೋಡಿ ಅವನು ನಿಜವಾಗಲೂ ಪರಾಕ್ರಮದಿಂದ ಅರ್ಜುನನ ಸಾರಥಿಯಾಗಿ ಬಂದಿದ್ದಾನೆ. ಈಗ ಪಾಂಡವರು ಯಾರು ಅಂತ ಎಲ್ಲರಿಗೂ ಗೊತ್ತಾಗಿದೆ. ಈಗ ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ, ಮತ್ತು ಅಭಿಮನ್ಯು ಮತ್ತು ಉತ್ತರೆಯ ಮದುವೆ ಸಂಪನ್ನವಾಗಲಿದೆ. ಆ ಸಂದರ್ಭದಲ್ಲಿ ಸೂರ್ಯೋದಯವಾಗತ್ತೆ. ಕವಿಯ ಸೂರ್ಯೋದಯದ ವರ್ಣನೆ ಎಷ್ಟು ಸುಂದರವಾಗಿದೆ ನೋಡಿ. ಸೂರ್ಯೋದಯ ಆದಾಗ ಅರುಣರಾಗ, ಆ ಹೊಂಬಣ್ಣ ಆಕಾಶದಲ್ಲೆಲ್ಲ ಪಸರಿಸುತ್ತೆ. ಆ ಹೊಂಬಣ್ಣ ಹೇಗಿತ್ತು ಅಂತ ಕವಿ ಹೇಳ್ತಾ ಇದ್ದಾನೆ. ಸೂರ್ಯ ಹುಟ್ಟುತ್ತಾನೆ ಅಂತಂದರೆ ನಮ್ಮ ಪುರಾಣದ ಕಲ್ಪನೆಗಳಲ್ಲಿ ಸೂರ್ಯ ಮೇರು ಪರ್ವತದ ಹಿಂಭಾಗದಲ್ಲಿ ತನ್ನ ಕುದುರೆಗಳೊಂದಿಗೆ ಇದ್ದು ಅವನು ತನ್ನ ಆ ರಥವನ್ನೇರಿ ಮೇರು ಪರ್ವತವನ್ನು ದಾಟಿ ಇತ್ತ ಕಡೆ ಬಂದಾಗ ಬೆಳಗಾಯಿತು ಅಂತ ನಮ್ಮ ಕಲ್ಪನೆ. ಅವನ ರಥದ 7 ಕುದುರೆಗಳಿರುವುದರಿಂದ ಅವನು ಸಪ್ತಾಶ್ವ ಅಂತಲೂ ಅವನಿಗೆ ಹೆಸರಿದೆ. ಅವನು ತನ್ನ ಬೆಳಗಿನ ಪ್ರಯಾಣದಲ್ಲಿ ಕುದುರೆಗಳನ್ನೇರಿ ಅವನ ರಥವನ್ನೇರಿ ಹೊರಟಾಗ
ಆ 7 ಕುದುರೆಗಳ ಓಟದಿಂದ ಅವುಗಳ ಖುರಪುಟದಿಂದ ಗೊರಸುಗಳಿಂದ ಧೂಳೇಳತ್ತಂತೆ. ಆ ಧೂಳಿನ ಹೊಂಬಣ್ಣವೇ ಆಕಾಶದಲ್ಲೆಲ್ಲ ಪಸರಿಸಿ ಈ ಅರುಣರಾಗ ಉಂಟಾಗಿದೆಯೋ ಅಂತ ಕವಿ ಹೇಳ್ತಾನೆ. ಅಥವಾ ಕವಿಗೆ ಒಂದು ಸಂದೇಹವೂ ಇದೆ, ಈ ಹೊಂಬಣ್ಣ ಸೂರ್ಯನ ಕುದುರೆಗಳ ಗೊರಸಿನಿಂದುಂಟಾಗಿದೆಯೋ ಅಥವಾ ಎರಡನೇದು ಹೇಳ್ತಾನೆ, ಕುಂತೀಕುಮಾರಕರೇಳಿಗೆಯ ತನಿರಾಗ ರಸವುಬ್ಬರಿಸಿ ಪಸರಿಸಿತೋ. ನೋಡಿ, ಪಾಂಡವರ ಅಜ್ಞಾತವಾಸ ಮುಗಿದಿದೆ ಅಂತ ಈಗಷ್ಟೇ ಹೇಳಿದೆ. ಅವರ ಅಜ್ಞಾತವಾಸ ಮುಗಿದದ್ದೇ ಸರಿ, ಅವರ ಏಳಿಗೆ, ಅವರ ಅಭ್ಯುದಯ ಉಂಟಾಗ್ತಾ ಇದೆ. ಅವ್ರಿಗೆ ಇದುವರೆಗೂ ಇದ್ದಂತಹ ಕಷ್ಟಗಳೆಲ್ಲವೂ ನಿವಾರಣೆಯಾಗುವ ಕಾಲ ಬಂದಿದೆ ಅನ್ನೋ ಸೂಚನೆ ಇದು. ಅವರ ಏಳಿಗೆ ಉಂಟಾದಾಗ ಆ ತನಿರಾಗ, ರಾಗ ಅಂತಂದರೆ ಪ್ರೀತಿ ಅಂತಲೂ ಅರ್ಥ ಇದೆ, ಬಣ್ಣ ಅಂತಲೂ ಅರ್ಥ ಇದೆ. ಅವರ ಏಳಿಗೆಯಿಂದ ಉಂಟಾದಂತಹ ಬಣ್ಣವೋ ಆ ಹೊಂಬಣ್ಣವೋ, ಅಂದರೆ ಇದಕ್ಕೆ ಸಸಂದೇಹ ಅಲಂಕಾರ ಅಂತ ಹೇಳ್ತಾರೆ. ಕವಿ ಇದು ಯಾವುದರಿಂದ ಆಗಿರ್ಬೋದು ಈ ಹೊಂಬಣ್ಣ ಅನ್ನೋದನ್ನು ಒಂದು ಸಂದೇಹಾಸ್ಪದವಾಗಿ ಹೇಳಿ ಪದ್ಯಕ್ಕೆ ಇನ್ನೂ ಒಂದು ಸೌಂದರ್ಯವನ್ನು ತಂದುಕೊಟ್ಟಿದ್ದಾನೆ. ಕುದುರೆಗಳ ಗೊರಸಿನಿಂದ ಈ ಹೊಂಬಣ್ಣ ಉಂಟಾಗಿದೆಯೋ ಅಥವಾ ಪಾಂಡವರ ಏಳಿಗೆಯ ತನಿರಾಗದಿಂದ ಈ ರಾಗವು ಪಸರಿಸಿದೆಯೋ ಅಂತ ಹೇಳ್ತಾನೆ. ಇನ್ನೂ ಒಂದು ಹೇಳ್ತಾನೆ, ಅದು ಹೇಗಿತ್ತಂತೆ ಅಂದರೆ, ಪೂರ್ವ ದಿಕ್ಕು ಎನ್ನುವ ದಿಗಂಗನೆಗೆ, ದಿಕ್ ಎನ್ನುವುದು ಸ್ತ್ರೀಲಿಂಗ, ಹಾಗಾಗಿ ಪೂರ್ವ ದಿಗಂಗನೆ, ಆ ದಿಗಂಗನೆಯ ಬೈತಲೆಗೆ ಕುಂಕುಮವನ್ನಿಟ್ಟಂತೆ ಇತ್ತಂತೆ. ವರ ದಿಕ್ಬಾಲಕಿಯ, ಆ ದಿಕ್ ಎನ್ನುವ ಬಾಲಕಿಯ ಬೈತಲೆಯ ಕುಂಕುಮ ಜಾಲವೋ. ಇದು ಒಂದು ವಿಷಯವನ್ನು ಕವಿ 3 ರೀತಿಯ ಸಂದೇಹಗಳಿಂದ ಹೇಳ್ತಾ ಇದ್ದಾನೆ. ಬಹಳ ಸುಂದರವಾಗಿದೆ ನೋಡಿ. ಆ ಕೆಂಪು ಬಣ್ಣ ಮಧ್ಯದಲ್ಲಿ, ಕತ್ತಲೆಯ ಮಧ್ಯದಲ್ಲಿ ಒಂದು ಹೊಂಬಣ್ಣದ ಕಿರಣ ಬರೋದು, ಬೈತಲೆಯ ಮಧ್ಯದಲ್ಲಿ ಹಿಂಗೆ ಕುಂಕುಮವನ್ನು ಇಟ್ಟ ಹಾಗೆ, ಅದು ಒಂದು ಕುಂಕುಮದ ಎಳೆಯನ್ನು ಇಟ್ಟಿದ್ದು. ಆ ದಿಗ್ಬಾಲಕಿಯ ಕೂದಲೇ ಕತ್ತಲೆಯಾದರೆ ಅವಳ ಕೂದಲಿನ ಮಧ್ಯದಲ್ಲಿ ಆ ಬೈತಲೆಯ ಕುಂಕುಮವೇ ಸೂರ್ಯನ ಮೊದಲ ಅರುಣರಾಗ ಅಂತ ನೀವು ಊಹಿಸ್ಕೊಳ್ಳಿ, ಎಷ್ಟು ಸುಂದರವಾದ ದೃಶ್ಯ. ಹಾಗಾಗಿ ಕವಿ ಇದನ್ನು 3 ರೀತಿಯಲ್ಲಿ ಸಂದೇಹಿಸಿದ್ದಾನೆ. ಇದು ಸೂರ್ಯನ ಅರುಣರಾಗ ಈ ರೀತಿಯೋ, ಆ ಕೆಂಪು ಬಣ್ಣ ಹರಡಿರೋದು ಸೂರ್ಯನ ಕುದುರೆಗಳ ಗೊರಸಿನಿಂದಲೋ, ಅಥವಾ ಅದು ಪಾಂಡವರ ಏಳಿಗೆಯಿಂದಲೋ ಅಂತ ಸಂದೇಹಾಸ್ಪದವಾಗಿ ಹೇಳಿರೋದ್ರಿಂದ ಈ ಪದ್ಯ ಬಹಳ ಸೊಗಸಾಗಿದೆ. ಇದು ಸೂರ್ಯೋದಯದ ವರ್ಣನೆ ಆಯಿತು. ಇನ್ನು ಮುಂದಿನ ಪದ್ಯದಲ್ಲಿ ನಾವು ನೋಡಿದ್ವಿ, ಸರಸಿಜದ ಪರಿಮಳಕ್ಕೆ ತುಂಬಿಯ ಬರವ ಕೊಟ್ಟನು. ಈಗ ಸೂರ್ಯೋದಯ ಉಂಟಾದಾಗ ಏನೇನಾಗತ್ತೆ ಅಂತ ಕವಿ ಹೇಳ್ತಾ ಇದ್ದಾನೆ. ಸೂರ್ಯ ಹುಟ್ಟಿದಾಗ ಸರಸಿಜ ಅಂದರೆ ತಾವರೆಗಳ ಪರಿಮಳಕ್ಕೆ, ಆ ಸುರಭಿಗೆ ದುಂಬಿಗಳನ್ನು ಬರಮಾಡಿಕೊಳ್ಳುತ್ತವಂತೆ. ಸೂರ್ಯನಿಂದಾಗಿ ಬರವ ಮಾಡಿಕೊಟ್ಟನು, ಅವುಗಳಿಗೆ ಬರೋದಕ್ಕೆ ಆಸ್ಪದವನ್ನು ಕೊಟ್ಟನಂತೆ. ಯಾಕೆಂದರೆ ಆ ಪರಿಮಳ, ಮುದುಡಿದ ತಾವರೆಗಳು ಬೆಳಗ್ಗೆ ಸೂರ್ಯೋದಯಕ್ಕೆ ಅರಳಿದ್ರೆ ಅವುಗಳ ಪರಾಗವನ್ನು ಹೀರೋದಕ್ಕಾಗಿ ದುಂಬಿಗಳು ಬರುತ್ತವೆ. ಇನ್ನು ಚಂದ್ರಕಾಂತಕ್ಕೆ ಬೆರಗನಿತ್ತನು. ಚಂದ್ರಕಾಂತ ಶಿಲೆ ಚಂದ್ರನ ಬೆಳಕಿಗೆ ಕರಗತ್ತೆ ಅಂತ. ಈಗ ಸೂರ್ಯೋದಯ ಉಂಟಾದ ತಕ್ಷಣ ಅದಕ್ಕೆ ಬೆರಗಾಗಿ ಅವುಗಳು ಕರಗೋದನ್ನು ನಿಲ್ಲಿಸಿದ್ವಂತೆ. ಇನ್ನು ಜಕ್ಕವಕ್ಕಿಯ ಸೆರೆಯ ಬಿಡಿಸಿದನು. ಜಕ್ಕವಕ್ಕಿ ಅಂದರೆ ಚಕ್ರವಾಕ ಪಕ್ಷಿಗಳು. ಚಕ್ರವಾಕ ಪಕ್ಷಿಗಳು ಇದು ಒಂದು ಕವಿ ಸಮಯ. ಈ ಚಂದ್ರಕಾಂತ ಶಿಲೆಯು ಕರಗತ್ತೆ ಅನ್ನೋದು ಕವಿ ಸಮಯ. ಚಕ್ರವಾಕ ಪಕ್ಷಿಗಳು ಸೆರೆಯ ಬಿಡಿಸಿದನು ಅಂದರೆ ಚಕ್ರವಾಕ ಪಕ್ಷಿಗಳಿಗೆ ರಾತ್ರಿ ಹೊತ್ತು ಒಂದಕ್ಕೊಂದು ಕಾಣಿಸಲ್ಲ, ಹಾಗಾಗಿ ಅವು ಕುಕ್ಕೋತಾ ಇರುತ್ತವೆ. ಬೆಳಗಾದ ತಕ್ಷಣ ಅವಕ್ಕೆ ಒಂದಕ್ಕೊಂದಕ್ಕೆ ಕಾಣಿಸೋದ್ರಿಂದ ಅವುಗಳು ಆ ಸೆರೆಯನ್ನು ಬೆಳೆಸಿದಂತೆ ಸೂರ್ಯ. ಕೆರಳಿ ನೈದಿಲ ಸಿರಿಯ ಸೂರೆಯ ತರಿಸಿದನು. ಇನ್ನು ರಾತ್ರಿ ಹೊತ್ತೆಲ್ಲ ಮೆರೆದಾಡಿದಂತಹ ಆ ಕನ್ನೈದಿಲೆಗಳು ಬೆಳಗಾದಾಗ ಮುದುಡುತ್ತವೆ. ಹೇಗೆ ತಾವರೆ ಅರಳುತ್ತೋ ಸೂರ್ಯೋದಯಕ್ಕೆ, ಕನ್ನೈದಿಲೆ ಮುದುಡುತ್ತೆ. ಹಾಗಾಗಿ ಅವುಗಳ ಅಷ್ಟೂ ಸಂಪತ್ತನ್ನು ಸೂರೆಗೊಂಡಂತೆ ಸೂರ್ಯ, ಇನ್ನು ಸಾಕು ಬೆಳಗಾದ ಮೇಲೆ ಅಂತ ಹಾಗೆ ಮಾಡಿದಂತೆ. ಕೊನೆಗೆ ಕವಿ ಎಷ್ಟು ಚೆನ್ನಾಗಿ ಹೇಳ್ತಾನೆ, ರಿಪುರಾಯ ರಾಜ್ಯವ ನೊರಸಿದನು. ಸೂರ್ಯನ ರಿಪು ಯಾವುದು? ಕತ್ತಲೆ. ಯಾಕಂದರೆ ಸೂರ್ಯ ಬಂದ ತಕ್ಷಣ ಕತ್ತಲೆ ಓಡಿ ಹೋಗ್ತದೆ. ಹಾಗಾಗಿ ರಿಪುರಾಯ ಅಂದರೆ ಕತ್ತಲೆ. ಕತ್ತಲೆಯ ರಾಜ್ಯವನ್ನು ಒರಸ ಹಾಕ್ಬಿಟ್ನಂತೆ ಸೂರ್ಯ, ಮೂಡಣಾದ್ರಿಯೊಳ್. ಹೀಗೆ ಕವಿ 2 ಪದ್ಯಗಳಲ್ಲಿ ಸೂರ್ಯೋದಯದ ವರ್ಣನೆ ಮತ್ತು ಸೂರ್ಯೋದಯದ ಪರಿಣಾಮಗಳನ್ನು ಸೊಗಸಾಗಿ ಹೇಳ್ತಾನೆ.
ಇಲ್ಲಿ ಸೂರ್ಯೋದಯದಿಂದ ಈ ಆದಂತಹ ಕೆಲವು ಈ ಕತ್ತಲೆಯನ್ನು ಒರೆಸೋದು, ಇಂತಹ ಇದರಿಂದ ಒಂದು ಸೂಚನೆ ಧ್ವನಿ ಏನು ಅಂತಂದರೆ ಪಾಂಡವರ ಕಷ್ಟಗಳೆಲ್ಲ ಹೊರಸಾಕೋ ಕಾಲ ಬಂದಿದೆ ಅಂತಲೂ ಸೂಚನೆ ಇದೆ, ಧ್ವನಿ ಇದೆ ಅಂತ ನಾವು ಭಾವಿಸ್ಬೋದು. ಮಗನು ದಳಪತಿಯಾದ ಗಡ, ಮಗನು ದಳಪತಿಯಾದ ಗಡ, ಕಾಳಗವನೋಡುವೆನೆಂಬವನು ಜಗದಗಲದಲ್ಲಿ ನೆರೆ ಕಡಿತವಿಕ್ಕಿತು ತಿಮಿರವನದೊಳಗೆ. ಹೊಗರು ಕುವಳಯ ಕಳಿಯೇ ಸೊಂಪಿನನಗೆ ಸರೋರುಹ ಕೊಗೆಯೇ, ಸೊಂಪಿನನಗೆ ಸರೋರುಹ ಕೊಗೆಯೇ, ವಿರಹದ ಢಗೆ ರಥಾಂಗದೊಳಡಿಯೇ ರವಿಯುದಯಾಚಳಕೆ ಬಂದ. ಈಗ ಮತ್ತೆ ಯುದ್ಧದ ಪ್ರತಿದಿನವೂ ಸೂರ್ಯೋದಯವಾಗ್ತಾ ಇದೆ. 18 ದಿನದ ಯುದ್ಧದಲ್ಲಿ ಪ್ರತಿದಿನವೂ ಸೂರ್ಯೋದಯವಾಗುತ್ತೆ. ಪ್ರತಿದಿನವೂ ಸೂರ್ಯೋದಯವನ್ನು ವರ್ಣಿಸೋದು ಬಹಳ ಕಷ್ಟ, ಆದರೂ ಕುಮಾರವ್ಯಾಸ ಮಾಡ್ತಾನೆ. ಆದರೆ ಅಲ್ಲಲ್ಲಿ ಆವತ್ತಿನ ಯುದ್ಧದ ಒಂದು ಯಾವುದೋ ಒಂದು ಸನ್ನಿವೇಶಕ್ಕೆ ಅಥವಾ ಏನಾಗಬಹುದು ಎನ್ನುವ ಸೂಚನೆಯನ್ನು ಕೊಡುವುದಕ್ಕೋ ಏನೋ ಒಂದು ಧ್ವನಿ ಕೆಲವೊಮ್ಮೆ ಇರುತ್ತೆ ಅವನ ಪದ್ಯಗಳಲ್ಲಿ. ಅಂಥ ಒಂದು ಪದ್ಯ ಸೂರ್ಯೋದಯವಾಗತ್ತೆ. ಆದರೆ ಇದು ಕರ್ಣಪರ್ವ. ಕರ್ಣ ಎಷ್ಟೇ ಆದರೂ ಸೂರ್ಯನ ಮಗನಲ್ಲವೇ? ಮಗನು ದಳಪತಿಯಾದ ಗಡ, ಕಾಳೆಗವ ನೋಡುವೆನು ಎಂಬವಲು ಜಗದಗಲದಲ್ಲಿ ನೆರೆ ಕಡಿತವಿಕ್ಕಿತು ತಿಮಿರ ವನದೊಳಗೆ. ತನ್ನ ಮಗ ದಳಪತಿಯಾಗಲಿಲ್ವೇ, ತನ್ನ ಮಗ ಸೇನಾಧಿಪತಿಯಾಗಲಿಲ್ವೇ, ಹಾಗಾಗಿ ನಾನು ಯುದ್ಧವನ್ನು ನೋಡ್ತೀನಿ ಅಂತ ಸೂರ್ಯ ಎದ್ದು ಬಂದನ್ನತ್ತೆ. ನೋಡಿ, ಸೂರ್ಯ ಉದಯಿಸಿಯೇ ಉದಯಿಸ್ತಾನೆ, ಅದಕ್ಕೇನು ಕಾರಣ ಬೇಡ. ಋತಧರ್ಮಗಳಲ್ಲಿ ಒಂದು, ಸೂರ್ಯೋದಯವಾಗೇ ಆಗತ್ತೆ, ಸೂರ್ಯಾಸ್ತವಾಗೇ ಆಗತ್ತೆ, ಯಾರೂ ಅದನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲ. ಆದರೆ ಕವಿ ಕೊಡುವ ಕಾರಣ, ಅಂದಿನ ದಿನ ಸೂರ್ಯ ತನ್ನ ಮಗ ಸೇನಾಧಿಪತಿಯಾದ ದಳಪತಿಯಾದ ಅವನನ್ನು ನಾನು ನೋಡಬೇಕು, ಅವನು ಯುದ್ಧವನ್ನು ನೋಡಬೇಕು, ಅವನ ಗೆಲುವನ್ನು ನಾನು ನೋಡಬೇಕು ಅಂತ ಎದ್ದು ಬಂದಂತೆ. ಹೀಗೆ ಸಾಮಾನ್ಯವಾಗಿ ಆಗುವ ಒಂದು ಕ್ರಿಯೆಗೆ ಕಾವ್ಯಾತ್ಮಕವಾದ ಕಾರಣವನ್ನು ಕೊಟ್ಟಿದ್ದಾನೆ ಕವಿ. ಇಂಥ ಒಂದು ಅಲಂಕಾರಕ್ಕೆ ಕಾವ್ಯಲಿಂಗ ಅಲಂಕಾರ ಅಂತ ಹೆಸರು. ಇದನ್ನು ಕವಿ ಇಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾನೆ. ಅಲ್ಲಿನ್ನೊಂದು ಒಳ್ಳೆಯ ರೂಪಕವನ್ನು ಸೃಷ್ಟಿ ಮಾಡ್ತಾನೆ ಕುಮಾರವ್ಯಾಸ. ಜಗದಗಲದಲ್ಲಿ ನೆರೆ ಕಡಿತವಿಕ್ಕಿತು ತಿಮಿರವನದೊಳಗೆ. ತಿಮಿರ ಅಂದರೆ ಕತ್ತಲು. ಕತ್ತಲೆ ಎನ್ನುವ ಕಾಡಿಗೆ ಸೂರ್ಯನ ಕಿರಣ ಎನ್ನುವ ಕೊಡಲಿ ಬಂದು ಅದನ್ನೆಲ್ಲ ಕಡ್ದು ಹಾಕ್ತಂತೆ. ಅಂದರೆ ಕತ್ತಲೆಯನ್ನು ಹೋಗಲಾಡಿಸಿತು ಅನ್ನೋದನ್ನು ಕವಿ ಎಷ್ಟು ಕಾವ್ಯಾತ್ಮಕವಾಗಿ ಹೇಳ್ತಾನೆ. ಇನ್ನು ನಾನು ಹೇಳಿದಾಗೆ ಮುಂದಿನ 3 ಪಾದಗಳಲ್ಲಿ ಕವಿ ಸ್ವಲ್ಪ ಎಂದಿನಂತೆಯೇ ವರ್ಣನೆಯನ್ನು ಮಾಡ್ತಾನೆ. ಏನಾಯಿತು ಅಂತ. ಹೊಗರು ಕುವಳೆಯ ಕಳಿಯೇ. ಹೊಗರು ಅಂದರೆ ಕಾಂತಿ, ಆ ಕಾಂತಿ ತೇಜಸ್ಸು. ಕುವಳಯಕ್ಕೆ, ಕುವಳಯ ಅಂತಂದರೆ ಕನ್ನೈದಿಲೆ. ಕನ್ನೈದಿಲೆ ಎಷ್ಟೇ ಆದರೂ ರಾತ್ರಿಯ ಸಖ, ಚಂದ್ರನ ಸಖ. ಹಾಗಾಗಿ ಸೂರ್ಯ ಬಂದ ತಕ್ಷಣ ಕನ್ನೈದಿಲೆಗೆ ಅಳಿಯೆ, ಅದರ ಕಾಂತಿ ಅಳೆದು ಹೋಯಿತು. ಸೊಂಪಿನ ನಗೆ ಸರೋರುಹ ಕೊಗೆಯೇ. ಆದರೆ ಸರೋರುಹ ಅಂದರೆ ಕಮಲಕ್ಕೆ ಒಂದು ಸೊಂಪಿನ ನಗೆ, ಒಂದು ಸುಂದರವಾದ ನಗೆ ಒಗೆಯೇ, ಅದು ಹೊರಹೊಮ್ಮಿತು, ಅದು ಕಾಣಿಸ್ಕೊಳ್ಳೋಕೆ ಶುರುವಾಯ್ತಂತೆ. ವಿರಹದ ಢಗೆ ರಥಾಂಗದೊಳಳಿಯೇ. ಈ ರಥಾಂಗ ಅಂದರೆ ಮತ್ತೆ ಚಕ್ರವಾಕ ಪಕ್ಷಿಗಳು. ಹೀಗೆ ಸೂರ್ಯೋದಯ ರವಿ ಉದಯಾಚಲಕ್ಕೆ ಬಂದಾಗ ಚಕ್ರವಾಕ ಪಕ್ಷಿಗಳಿಗೆ ವಿರಹದ ಢಗೆ, ಆ ಬೇಗೆ ಕಾಣೆಯಾಯ್ತಂತೆ. ಯಾಕಂದರೆ ಅವು ಒಂದಕ್ಕೊಂದಕ್ಕೆ ಇವಾಗ ಕಾಣುತ್ತವೆ ಅಂತ ಕವಿ ಸಮಯ. ಹಾಗಾಗಿ ಕವಿ ಮೊದಲ ಅರ್ಧದಲ್ಲಿ ಬಹಳ ಸೊಗಸಾಗಿ ಹೇಳಿದ್ದಾನೆ. ಎರಡನೆಯ ಅರ್ಧ ಭಾಗದಲ್ಲಿ ಎಂದಿನಂತೆ ಕೆಲವು ಕವಿ ಸಮಯಗಳನ್ನು ಬಳಸ್ಕೊಂಡಿದ್ದಾನೆ. ಆದರೂ ಈ ಸೂರ್ಯೋದಯದ ವರ್ಣನೆ ಅಂದಿನ ಪ್ರಸಂಗಕ್ಕೆ, ಅಂದಿನ ಕರ್ಣಪರ್ವದಲ್ಲಿ ಕರ್ಣ ಯುದ್ಧಕ್ಕೆ ಬರ್ತಾನೆ ಅಂದಾಗ ಮಾಡಿದಂತಹ ಸನ್ನಿವೇಶಕ್ಕೆ ಬಹಳ ಸೊಗಸಾಗಿ ಹೊಂದುತ್ತೆ. ಕೇಳು ಜನಮೇ ಜಯಧರಿತ್ರಿ ಪಾಲ, ಪಾಶುಪತಾಸ್ತ್ರವೇದದ ಪಾಳಿಯುಚ್ಚರಣೆಯಲಿ ತತ್ಪ್ರಣವ ಸ್ವರೂಪವೆನೇ. ಮೇಳವಿಸಿ ತರುಣಾಂಶು ಪೂರ್ವದಿಶಾಲತಾಂಗಿಯ ಮಂಡಲದೊಳೊಡೆಯುವ
ಮಂಡನೋಚಿತ ಮೌಳಿ ಮಾಣಿಕವೆನಲು ಮೆರೆದುದು ಬಿಂಬದಿ ನಮಣಿಯ. ಅಂದು ಮಿಕ್ಕ ಪಾಂಡವರನ್ನ ಸೇರಿದಾನೆ. ಅವರಿಗೆಲ್ಲ ತನ್ನ ಅಸ್ತ್ರಗಳನ್ನು ತೋರಿಸ್ತಾ ಇದ್ದಾನೆ. ಆಗ ರಾತ್ರಿ ಆಗತ್ತೆ. ಮಾರನೆಯ ದಿನ ಬೆಳಗ್ಗೆ ಸೂರ್ಯೋದಯದ ವೇಳೆಯಲ್ಲಿ ತನ್ನ ಅಸ್ತ್ರಗಳನ್ನು ತೋರಿಸ್ತಾ ಅಂತ ಕವಿ ಹೇಳ್ತಾ ಇದ್ದಾನೆ. ಆ ಸೂರ್ಯೋದಯದ ವರ್ಣನೆ ಹೀಗೆ ಆ ಪಾಶುಪತಾಸ್ತ್ರವನ್ನು ಅವರಿಗೆ ತೋರಿಸುವ ಸಂದರ್ಭವಾದ್ದರಿಂದ ಕವಿ ಅದನ್ನೇ ಬಳಸಿಕೊಂಡು ಆ ದಿವ್ಯಾಸ್ತ್ರಕ್ಕೆ ಸರಿಹೊಂದುವಂತಹ ವೈದಿಕ ರೀತಿಯಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾನೆ ಸೂರ್ಯೋದಯದ ಬಗ್ಗೆ. ಪಾಶುಪತಾಸ್ತ್ರ ವೇದದ ಪಾಳಿಯುಚ್ಚಾರಣೆಯಲ್ಲಿ ಪಾಶುಪತಾಸ್ತ್ರ ಎನ್ನುವ ವೇದದ ಉಚ್ಚಾರಣೆ ಮಾಡಬೇಕಾದ್ರೆ ಹೇಗೆ ಓಂಕಾರ ಮೊದಲು ಬರುತ್ತದೆಯೋ, ಅಂದರೆ ವೇದಗಳನ್ನು ಹೇಳೋದಕ್ಕೆ ಮುಂಚೆ ನಾವು ಓಂ ಅಂತ ಹೇಗೆ ಹೇಳ್ತೀವೋ ಹಾಗೆ ಮೊದಲು ಸೂರ್ಯ ಹುಟ್ಟಬೇಕಾದ್ರೆ ಅರುಣಾಂಶು ಕಾಣಿಸ್ಕೊಳ್ಳುತ್ತೆ. ಅರುಣಾಂಶು ಅಂತಂದರೆ ಹೊಂಬಣ್ಣ. ಸೂರ್ಯನಿಗಿಂತ ಮೊದಲು ಅರುಣಾಂಶು ಬರುತ್ತೆ. ಅದು ಹೇಗಿತ್ತಂತೆ ಅಂತಂದರೆ ಪೂರ್ವ ದಿಶಾ ಲತಾಂಗಿಯ ಮಂಡನೋಚಿತ ಮೌಳಿ ಮಾಣಿಕವೆನಲು. ಮಾಣಿಕ್ಯ, ಪೂರ್ವ ದಿಕ್ವನಿತೆಯ ತಲೆಯ ಮೇಲೆ ಮಂಡನೋಚಿತ, ಅವಳ ಮಂಡನದ ಮೇಲಿರುವಂತಹ ಉಚಿತವಾದಂತಹ ಮಾಣಿಕ್ಯ ಕೆಂಪು ಬಣ್ಣ ಇರುತ್ತೆ. ಹಾಗೆ ಕೆಂಪು ಬಣ್ಣದಿಂದ ಕಾಣಿಸ್ಕೋತಾ ಇತ್ತು ಅಂತ ಹೇಳ್ತಾನೆ. ಇಲ್ಲಿ ಬಹಳ ಈ ಸಂದರ್ಭಕ್ಕೆ ಉಚಿತವಾಗಿ ಅವನು ಪಾಶುಪತಾಸ್ತ್ರವನ್ನು ತೋರಿಸುತ್ತಿರೋದರಿಂದ ಪಾಶುಪತಾಸ್ತ್ರವನ್ನು ವೇದಕ್ಕೆ ಹೋಲಿಸಿ ವೇದದ ಮುಂಚಿನ ಓಂಕಾರದಂತೆ ಇತ್ತು ಅಂತ ಬಹಳ ಸುಂದರವಾಗಿ ಕುಮಾರವ್ಯಾಸ ವರ್ಣಿಸಿದ್ದಾನೆ. ಸುಂದರವಾದ ಉತ್ಪ್ರೇಕ್ಷೆ ರೂಪಕಗಳು ಎಲ್ಲ ಈ ಪದ್ಯದಲ್ಲಿ ನಮಗೆ ಕಾಣಿಸುತ್ತವೆ.